ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಸೊ ಭಾಳ ಜನ ಕೇಳ್ತಾ ಇದ್ದಾರೆ, ರೆಸಿಡೆನ್ಷಿಯಲ್ ಲ್ಯಾಂಡ್ಸ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರ್ಬೋದು, ಆಮೇಲೆ ಜಾಯಿಂಟ್ ಡೆವಲಪ್ಮೆಂಟ್ಗೆ ಲ್ಯಾಂಡ್ಸ್ ಕೇಳ್ತಾ ಇದ್ದಾರೆ. ಸೊ ನಂಬರ್ ಆಫ್ ಲ್ಯಾಂಡ್ಸ್ ನಮ್ಮ ಕಡೆ ಇದೆ, ಪ್ರಾಪರ್ಟೀಸು. ಬಟ್ ಏನಪ್ಪ ಅಂದರೆ ವೇರ್ JDಗೆ ಬಂದಿರುವಾಗ 100% ಬೈಯರ್ಸ್ ಯಾರಾದರೂ ಇದ್ದರೆ ಅವರು ಫಸ್ಟ್ ಪ್ರೊಫೈಲ್ ಕೊಡಬೇಕು ನಮಗೆ. ಅಂದರೆ ಏನಪ್ಪ ಅಂದರೆ ಅವ್ರ ಪ್ರೀವಿಯಸ್ ಡೆವಲಪ್ಮೆಂಟ್ಸ್ ಏನು ಮಾಡಿದ್ದಾರೆ, ಅವರು ಬರೀ ಓನ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋರು ಇದ್ದಾರಾ, ಇಲ್ಲಾಂದರೆ ಅವರು ಸೀರಿಯಸ್ ಆಗಿ ಲ್ಯಾಂಡ್ಸ್ಗೋಸ್ಕರ ಹುಡುಕ್ತಾ ಇದ್ದಾರೆ ಅನ್ನೋದು ನಮಗೆ 100% ಗೊತ್ತಾಗಬೇಕು. ಬಿಕಾಸ್ ಏನಪ್ಪ ಅಂದರೆ ಇದರಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಅಂದಿದ ತಕ್ಷಣ ಭಾಳ ಜನ ಏನು ಮಾಡ್ತಾರೆ ಅಂದರೆ ಪ್ರಾಪರ್ಟಿನ ಲಾಕ್ ಮಾಡ್ಕೊತಾರೆ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಕೊಂಡು ಪ್ರಾಪರ್ಟಿ ಲಾಕ್ ಮಾಡ್ತಾರೆ, ಆಮೇಲೆ ಡೆವಲಪ್ಮೆಂಟ್ ಮಾಡೋದೇ ಇಲ್ಲ. ಅವರವ್ರ ರೀಸನ್ಸ್ ಬೇರೆ ಬೇರೆ ಇರ್ಬೋದು. ಬಟ್ 99% ಅನ್ನೆಸರಿಯಾಗಿ ಮಾಡ್ತಾರೆ. 1% ಸೀರಿಯಸ್ ಇರೋರು 100% ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಈ ಸೇಲರ್ಸ್ನು ಅದೇ ಕೇಳ್ತಾ ಇರೋದು, ಯಾರಾದರೂ JDಗೆ ಬಂದರೆ ಬಟ್ ಫಸ್ಟ್ ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಅವ್ರು ಏನು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಅವ್ರು ಓಡ್ತಿದ್ದಾರೆ ಇಲ್ಲ, ಅದೆಲ್ಲ ನೋಡ್ಕೊಂಡ್ಮೇಲೆ ನಾವು ಒಂದು ಅಗ್ರಿಮೆಂಟ್ ಮಾಡೋಣ, ಇಲ್ಲಾಂದರೆ ಬೇಡ ಅಂತ ಅನ್ನೋದು. ಸೊ ಅಂಥವ್ರು ಯಾರಾದ್ರು ದಯವಿಟ್ಟಿದ್ದರೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ನಮ್ಮ ಟೈಮ್ ವೇಸ್ಟು ಮಾಡೋದು ಬೇಡ. ಓಕೆ, ನೀವು ಸೀರಿಯಸ್ ಆಗಿ 100% JDಗೋಸ್ಕರ ಹುಡುಕ್ತಾ ಇದ್ದರೆ 100% ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಳ್ಳೆ ಲ್ಯಾಂಡು, ಒಳ್ಳೆ ಲೊಕೇಶನಲ್ಲೇ ನಾವು ಕೊಡಿಸ್ತೀವಿ, ಮೀಟಿಂಗ್ ಅರೇಂಜ್ ಮಾಡಿಸ್ತೀವಿ. ಬಟ್ ಫರ್ದರ್ ಅನ್ನೋದು ನೀವು ಹೇಗೆ ಫಾಸ್ಟಾಗಿ ಮೂವ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇಟ್ ಶುಡ್ ಬಿ ವೆರಿ ಕ್ಲಿಯರ್, ಟ್ರಾನ್ಸ್ಪರೆನ್ಸ್. ಆಮೇಲೆ ಬಂದುಬಿಟ್ಟು ನಿಮ್ಮ ಪ್ರೊಫೈಲ್ ಕೊಡಬೇಕು 100%. ನೀವು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಏನು ಕಂಪ್ಲೀಟ್ ಮಾಡಿರಿದಾರ ಅನ್ನೋದು ಕೊಡಬೇಕು. ಅದು ಕೊಟ್ಟಿಲ್ಲ ಅಂದರೆ ದಯವಿಟ್ಟು ನೀವು ಮೀಟಿಂಗ್ ಅರೇಂಜ್ ಮಾಡೋದು ಬೇಡ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್. 1-2 ಪ್ರಾಜೆಕ್ಟ್ಸ್ ಹಾಗೆ ಮಾಡಿದ್ದೀವಿ, ಅವರು ಜೀರೋ ನಾಲೆಡ್ಜ್ ಇದೆ, ಏನು ಸುಮ್ಮನೆ JDಗೆ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ಗಳು ಕೊಟ್ಟು ಲಾಕ್ ಮಾಡೋಣ ಅನ್ನೋ ಒಂದು ಬ್ಯಾಡ್ ಇಂಟೆನ್ಷನಲ್ಲಿ ಬಂದಿದ್ದಾರೆ. ಸೊ ಆ ಥರ ಸಂಘಟನೆಗಳು ನಡೆದಿದೆ ನಮಗೆ. ಸೊ ದಯವಿಟ್ಟು ಆ ಥರ ಏನು ಮಾಡಬೇಡಿ. ನೀವು ಸೀರಿಯಸ್ ಆಗಿ ನೋಡಿದ್ರೆ 100% ನಾವು ಸೀರಿಯಸ್ ಆಗಿ ನಿಮಗೆ ಒಳ್ಳೆ ಪ್ರಾಪರ್ಟಿನೇ ನಾವು ಕೊಡ್ತೀವಿ, ಮೀಟಿಂಗ್ ಅರೇಂಜ್ ಮಾಡಿಸ್ತೀವಿ. ಹಾಗೆ ಕೆಲವೊಂದು ಜನ ಅಗ್ರಿಕಲ್ಚರ್ ಲ್ಯಾಂಡ್ಸು ಅದೆಲ್ಲ ಕೇಳ್ತಾ ಇದ್ದಾರೆ. ಸೊ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಕಡೆ ಇರ್ಬೋದು, ಆಮೇಲೆ ನೆಲಮಂಗಲ ಕಡೆ ಇರ್ಬೋದು, ಹೊಸಕೋಟೆ ಕಡೆ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರ್ಬೋದು, ಈ 360 ಡಿಗ್ರೀಸ್ ಆಲ್ ಓವರ್ ಕಾರ್ನರಲ್ಲಿ ಲ್ಯಾಂಡ್ಸು ಸೇಲ್ಗಿದೆ. ಸೊ ಅದು ಡಿಪೆಂಡ್ಸ್ ಅಪಾನ್ ಬಡ್ಜೆಟ್ ಇರುತ್ತೆ, ಡಿಪೆಂಡ್ಸ್ ಅಪಾನ್ ಲೊಕೇಶನ್ ಮೇಲೆ ಬಡ್ಜೆಟ್ ಅನ್ನೋದು ಡಿಸೈಡ್ ಆಗಿರುತ್ತೆ. ನಾವು ಸ್ವಲ್ಪ ಬೆಂಗಳೂರಿಗೆ ಸ್ವಲ್ಪ ದೂರದರಲ್ಲಿದ್ದೀವಿ ಅಂದರೆ ಒಂದು 30 ಕಿಲೋಮೀಟರ್ಸು 50 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇಲ್ಲ ಅಂದರೆ ಒಂದು ಬಡ್ಜೆಟ್ ಇರುತ್ತೆ, ಸಿಟಿದಲ್ಲಿದ್ದರೆ ಒಂದು ಬಡ್ಜೆಟ್ ಇರುತ್ತೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಪ್ರೈಸಸ್ ಅಂತೂ ಡಿಪೆಂಡ್ಸ್ ಅಪಾನ್ ಲೊಕೇಶನ್ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ಯಾರಾದರೂ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ JDಗೆ ಯಾರಾದರೂ ಬೇಕಂದ್ರೂ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಸಾದ್ ಪ್ರಾಪರ್ಟೀಸ್.